ಹಲೋ ವೀವರ್ಸ್, ನಾನು ಇವತ್ತು ನಿಮಗೆ 8ನೇ ದಿನದ ಬ್ರೇಕ್ಫಾಸ್ಟ್ ಮಾಡಿ ತೋರಿಸ್ತಿದ್ದೀನಿ. ಈ ರೆಸಿಪಿ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಇದರಲ್ಲಿ ರಿಚ್ ಕ್ಯಾಲೋರಿ ಆ್ಯಂಡ್ ಪ್ರೋಟೀನ್ಸ್ ಇರುತ್ತೆ. ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಲೇ ನೋಡಿ. ನಾನಿವತ್ತು ಪನ್ನೀರ್ ರೋಲ್ ಮತ್ತು ಪನ್ನೀರಿಂದ ಮಾಡಿರೋಂಥ ಪರೋಟ, ಅದ್ರ ಜೊತೆಗೆ ಪನ್ನೀರ್ದೊಂದು ಸಿಂಪಲ್ ಗ್ರೇವಿ ಕೂಡ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಯಾರೆಲ್ಲ ಇನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿಲ್ಲ ನೋಡ್ತಿದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅನುಸ್ ಕಿಚನ್ ಆರೋಮಾ. ಫಸ್ಟು ನಾನಿಲ್ಲಿ 1-2 ಕಪ್ಪು ಗೋಧಿ ಹಿಟ್ಟು ತೊಗೊಳ್ತಿದ್ದೀನಿ. ಕೆಲವು ಮೈದಾನಲ್ಲೂ ತೊಗೋಬೋದು. ನಾನು ಸ್ವಲ್ಪ 1 ಕಪ್ ಅಷ್ಟೇ ಮೈದಾ ತೊಗೊಳ್ತಿದ್ದೀನಿ. 2 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಪೆರಿ ಪೆರಿ ಪೌಡರು ಮತ್ತು 1 ಸ್ಪೂನು ಬೆಣ್ಣೆ, ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫಸ್ಟು ಅದನ್ನು ಕಲಸಿಟ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸಾಫ್ಟಾಗಿ ಇದನ್ನು ಕಲಸಿಟ್ಕೊಂಡು ಒಂದು ಸೈಡಲ್ಲಿ ಇಟ್ಕೊಳ್ತೀನಿ. ಅಷ್ಟರಲ್ಲಿ ಇಲ್ಲಿ ನಾನು ಒಂದು 200 ಗ್ರಾಮ್ಸ್ ಅಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತೀನಿ. ಇದಕ್ಕೆ ಸಪ್ರೇಟಾಗಿ ಒಂದು ಬೌಲ್ನಲ್ಲಿ ಪೆರಿ ಪೆರಿ ಪೌಡರು, ಸ್ವಲ್ಪ ಒರಿಗನೋ ಪೌಡರ್ ತೊಗೊಂಡು ಈ ಥರ ಕೈನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿ ಕೂಡ ನಾನು ಹಾಕ್ಕೊಳ್ತೀನಿ. ಒಂದು ಪಿಂಚು ಓಮ್ ಕಾಳು ಸೀಡ್ಸು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಲ ಸ್ವಲ್ಪ ಸ್ವಲ್ಪ ತೊಗೋಬೇಕು, ಜಾಸ್ತಿ ಏನು ಬೇಡ. ಇಲ್ಲಿ ನಾನೊಂದು ಪ್ಯಾನಲ್ಲಿ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು, ಅದು ತುಂಬ ಎಲ್ಲ ಏನು ಬೇಡ, 1 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಫುಲ್ಲು ಸ್ಪ್ರೆಡ್ ಮಾಡಿ ಅದು ಕರಗಿದ ಮೇಲೆ ನಾನೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನೋ ಈ ಸ್ಪೈಸಸ್ಸು, ಅದರಲ್ಲಿ ಒಂದು 1/4 ಭಾಗ ಇದಕ್ಕೆ ಹಾಕ್ಕೊಳ್ತೀನಿ, ಇನ್ನೊಂದು 1/4 ಭಾಗ ಹಾಗೆ ಇಟ್ಕೊಳ್ತೀನಿ. ನೋಡಿ ವಿಡಿಯೋದಲ್ಲಿ ಹೇಗೆ ಮಾಡ್ತೀನಿ ಅಂತೇಳಿ. ಇದು ತುಂಬ ರುಚಿಯಾಗೂ ಮತ್ತು ಸ್ಪೈಸಿಯಾಗಿರುತ್ತೆ, ಎಲ್ಲರಿಗೂ ತುಂಬ ಇಷ್ಟ ಕೂಡ ಆಗುತ್ತೆ. ನಾನು ಸ್ವಲ್ಪ ಹಾಗೆ ಉಳಿಸಿಟ್ಕೊಂಡಿದ್ದೀನಿ. ಇದೇನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಸ್ಪೈಸಸ್, ಅದನ್ನು ಇದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಪನ್ನೀರನ್ನ ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಪನ್ನೀರು ಇದು ಫ್ರೆಶ್ ಆಗಿದೆ. ಇದು ನಾನು ನಂದಿನಿನಲ್ಲಿ ತೊಗೊಂಡಿದ್ದು 200 ಗ್ರಾಮ್ ಅಷ್ಟಿದೆ. ಪನ್ನೀರ್ ಒಳ್ಳೆಯದಲ್ಲ, ಇದಕ್ಕೆ ಏನೇನೋ ಮಿಕ್ಸ್ ಮಾಡಿರ್ತಾರೆ ಅಂತ ಹೇಳ್ತಾರೆ. ಹೌದು, ನಿಜ, ಕೆಲವು ಪನ್ನೀರ್ ಗಟ್ಟಿ ಇರುತ್ತೆ, ಮೈದಾಯಿಂದ ಮಾಡಿರ್ತಾರೆ, ಆ ಥರ ತುಂಬ ಬೇರೆ ಏನೇನೋ ಇದರಿಂದೆಲ್ಲ ಮಾಡಿರ್ತಾರೆ, ಫ್ರೆಶ್ ಆಗಿರೋದಿಲ್ಲ ಅಂಥೇಳಿ. ಆದರೆ ನಂದಿನಿ ಪನ್ನೀರ್ ತೊಗೊಳೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ, ಗಟ್ಟಿ ಇರೋದಿಲ್ಲ, ಏನಿಲ್ಲ. ನೀವು ಬೇಕಾದ್ರೆ ಒಂದು ಸತಿ ತೊಗೊಂಡು ಟ್ರೈ ಮಾಡಿ ನೋಡಿ. ಮತ್ತು ಎಣ್ಣೆ ಇದಕ್ಕೆ ಫ್ರೈ ಮಾಡೋಕ್ಕೆ ಅಂತೇಳಿ ಪ್ಯಾನಲ್ಲಿ ಹಾಕಿದ್ರು ಕೂಡ ಪುಡಿ ಪುಡಿ ಆಗೋದು, ಒಂಥರ ಎಲ್ಲ ಇದಾಗೋದು, ಆ ಥರ ಎಲ್ಲ ಏನೂ ಆಗೋದಿಲ್ಲ. ಮುದ್ದೆ ಮುದ್ದೆ ಆಗೋದು ಆ ಥರ ಎಲ್ಲ ಆಗೋದಿಲ್ಲ. ಇದು ತುಂಬ ಸಾಫ್ಟಾಗಿ ಇರುತ್ತೆ. ನೋಡಿ, ನಾನು ಸ್ಪೂನಲ್ಲಿ ಈ ಥರ ಸ್ಮ್ಯಾಶ್ ಮಾಡ್ತಾಯಿದ್ದೀನಲ್ಲ, ಎಷ್ಟು ಸಾಫ್ಟಾಗಿರುತ್ತೆ. ಈ ಥರ ಇರಬೇಕು ಪನ್ನೀರು. ಕೆಲವೊಂದು ಸಾಫ್ಟ್ ಆಗೋದೇ ಇಲ್ಲ, ನಾವು ಕೈನಲ್ಲಿ ಬಾಯ್ನಲ್ಲಿ ಕಚ್ಚಿದ್ರೂ ಅದು ಗಟ್ಟಿ ಗಟ್ಟಿಗೇ ಇರುತ್ತೆ. ಅದು ಒಳ್ಳೆ ಪನ್ನೀರ್ ಅಲ್ಲ. ಅದು ಸಾಫ್ಟಾಗಿರೋದು ಇದ್ದರೆ ಅದು ಫ್ರೆಶ್ ಆಗಿರುತ್ತೆ ಮತ್ತು ಅದು ಹಾಲಿಂದ ಮಾಡಿರೋ ಪ್ಯೂರ್ ಪನ್ನೀರ್ ಆಗಿರುತ್ತೆ. ನಾನಿಲ್ಲಿ ಸಣ್ಣ ಸಣ್ಣ ಒಂದು ಉಂಡೆ ಎಲ್ಲ ಮಾಡ್ಕೊಳ್ತೀನಿ, ಎಷ್ಟು ಬೇಕೋ ಅಷ್ಟು, ತುಂಬ ದೊಡ್ಡದಾಗಿ ಬೇಡ. ಇದನ್ನ ಬೆಣ್ಣೆ ಹಾಕಿ ಕಲಸಿರೋದ್ರಿಂದ ಈ ಹಿಟ್ಟು ತುಂಬ ಸಾಫ್ಟಾಗಿ, ಎಷ್ಟು ನಾವು ತೆಳು ಬೇಕಾದರೂ ನಾವು ಇದನ್ನು ಒತ್ಕೋಬೋದು, ಆ ಥರ ಇರುತ್ತೆ. ಈಗ ಒತ್ತಿರೋ ಅಂಥ ಒಂದು ಚಪಾತಿಗೆ ನಾನು ಪನ್ನೀರನ್ನ ಸ್ಟಫ್ ಮಾಡ್ಕೊಳ್ತೀನಿ. ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡ್ಕೋಬೋದು ಇದನ್ನು ಬೇಕಾದರೆ. ಈ ಥರ ಎರಡೂ ಬದಿನಲ್ಲೂ ಬೆಣ್ಣೆ ಅಥವಾ ತುಪ್ಪ ಏನಾದರೂ ಒಂದು ಹಾಕ್ಕೊಂಡು, ಅಥವಾ ಲೈಟಾಗಿ ಎಣ್ಣೆ ಯಾವುದಾದ್ರೂ ನೀವು ಯೂಸ್ ಮಾಡ್ಕೊಳ್ಳಿ, ಫ್ರೈ ಮಾಡ್ಕೋಬೋದು ಇದನ್ನು ನೀವು ಏರ್ ಫ್ರೈಯರಲ್ಲಾದರೂ ಮಾಡ್ಕೋಬೋದು ಅಥವಾ ಅವನ್ನಲ್ಲಾದರೂ ಮಾಡ್ಕೋಬೋದು. ತುಂಬ ಕ್ರಿಸ್ಪಿಯಾಗುತ್ತೆ. ತುಂಬ ಕಂಟೆಂಟ್ಸ್ ಎಲ್ಲ ಏನೂ ಇರೋದಿಲ್ಲ. ಹೊರಗಡೆಯಿಂದ ನಾವು ಪನ್ನೀರ್ ರೋಲ್ ಏನಾದರೂ ತೊಗೊಂಡು ಬಂದು ತಿಂದರೆ ಅದರಲ್ಲಿ ಯಾವ ಥರ ಫ್ಯಾಟ್ ಹಾಕಿ ಅದರಲ್ಲಿ ಮಿಕ್ಸ್ ಮಾಡಿ ಮೈದಾ ಎಲ್ಲ ಹಾಕಿ ಕಲಸಿರ್ತಾರೆ. ಫ್ರೆಶ್ ಪನ್ನೀರ್ ಯಾವಾಗಲೂ ಹೆಲ್ದಿಯಾಗಿರುತ್ತೆ. ಮತ್ತು ನಾನಿಲ್ಲಿ ಇನ್ನೊಂದು ಸಪ್ರೇಟಾಗಿ 200 ಗ್ರಾಮ್ಸ್ ಪನ್ನೀರ್ ತೊಗೊಂಡಿದ್ದೀನಿ. ಇದನ್ನು ಕೂಡ ಸಣ್ಣದಾಗಿ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು, ಏನು ಪೆರಿ ಪೆರಿ ಪೌಡರ್ನ ಸೇಮ್ ಹಾಕ್ಕೊಂಡಿದ್ದೀನೋ ಅದನ್ನೇ ಮಸಾಲಾನ ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಈ ಪನ್ನೀರ್ ಫ್ರೈನ ಸ್ನ್ಯಾಕ್ಸ್ಗಾಗಿ ಉಪಯೋಗಿಸ್ಕೋಬೋದು. ಮಕ್ಕಳಿಗೆ ಡಬ್ಬಿ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನೀಗ ಒಂದು ಸ್ವಲ್ಪ ಆಲೂಗಡ್ಡೆ ಮತ್ತು ಬಟಾಣಿ ಸಪ್ರೇಟಾಗಿ ಬೇಯಿಸಿಟ್ಕೊಂಡಿದ್ದೀನಿ, ನಾನು ಬಾಯ್ಲ್ ಮಾಡಿಕೊಂಡು. ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಕರಿಬೇವು ಒಗ್ಗರಣೆ ಕೊಟ್ಕೊಂಡು, ನಾನು ಒಂದು ಸ್ವಲ್ಪ ಈರುಳ್ಳಿ ತೊಗೊಂಡು ಅದನ್ನು ಈರುಳ್ಳಿ ಅರಶಿನ ಹಾಕ್ಕೊಂಡು ಪ್ಯೂರಿ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಪ್ಯೂರಿ ಇಷ್ಟನ್ನು ಹಾಕ್ಕೊಂಡು, 1-2 ಟೊಮೊಟೊ ಹಾಕ್ಕೊಂಡು ಪ್ಯೂರಿ ಮಾಡ್ಕೊಳ್ಳಿ. ಎಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡು, ಒಂಚೂರು ಗರಂ ಮಸಾಲೆ, ಜೀರಾ ಪೌಡರು ಒಂದು ಸ್ವಲ್ಪ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಅದು ಹಸ್ಕಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಇದನ್ನು ಬೇಯಿಸಿಟ್ಕೊಂಡಿರೋಂಥ ಆಲೂಗಡ್ಡೆ ಮತ್ತು ಬಟಾಣಿ ಏನಿರುತ್ತೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ತೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಸ್ತೂರಿ ಮೇಥಿ ಸ್ವಲ್ಪ ಕೈಯಲ್ಲಿ ಒಂದು ಸ್ವಲ್ಪ
ಸ್ಕ್ರಂಬಲ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಸ್ವಲ್ಪ ಹಾಕ್ಕೊಳ್ತೀನಿ. ಇದರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಕುದಿ ಬಂದಮೇಲೆ ನಾವೇನು ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಕ್ಯೂಬ್ಸ್ ಫ್ರೈ ಮಾಡಿ ಇಟ್ಕೊಂಡಿದ್ದೀನ ಪನ್ನೀರ್ ಕ್ಯೂಬ್ಸು, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಒಂಚೂರು ಬೆಲ್ಲದ ಸಿರಪ್ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗಿದೆ. ನಾವು ಇದೇನು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು, ತುಂಬ ಎಲ್ಲ ನೀರು ಹಾಕ್ಕೊಳ್ಳೋದು ಬೇಡ. ಈ ಗ್ರೇವಿ ದೋಸೆಗಾಗಲಿ ಚಪಾತಿಗಾಗಲಿ ಮತ್ತು ನಾವು ಬೇರೆ ಯಾವುದೇ ಒಂದು ಪದಾರ್ಥದ ಜೊತೆಗೆ ಇದನ್ನು ಉಪಯೋಗಿಸ್ಕೋಬೋದು. ನಾನು ಇವತ್ತು ದೋಸೆ ಇಟ್ಟಿತ್ತು ನಮ್ಮ ಮನೇಲಿ, ಅದಕ್ಕೋಸ್ಕರ ನಾನು ಮಾಡ್ಕೊಂಡಿದ್ದೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ನೀವು ಮನೆಯಲ್ಲಿ ಈ ರೆಸಿಪಿನ ಮಾಡಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇಲ್ಲ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅನೂಸ್ ಕಿಚನ್ ಅರೋಮಾ.